ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಕೆ ಹರ್ಷ ಟ್ಯಾಕ್ಸಿ ಸರ್ವಿಸ್. ಸ್ನೇಹಿತರೆ, ಇವತ್ತು ಮೂರನೇ ದಿನ ನಂದು ಟ್ರಿಪ್ ಬಂದು. ಸ್ನೇಹಿತರೆ, ನಾನೀಗ ಧರ್ಮಸ್ಥಳದಲ್ಲಿ ಹಾಲ್ಟಿಂಗ್ ಹೋಗಿದ್ದೆ ನೈಟು. ಈಗ ಧರ್ಮಸ್ಥಳದಿಂದ ಕುಕ್ಕೆ ಹೋಗಿ ಕುಕ್ಕೆಯಲ್ಲಿ ದರ್ಶನ ಮಾಡಿಸಿ ಅದರ ನಂತರ ಅವ್ರನ್ನ ಅಲ್ಲೇ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಮಧ್ಯಾಹ್ನ ಆಗ್ತದೆ. ಸ್ನೇಹಿತರೆ, ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಅಲ್ಲಿಂದ ನಾನು ಮಂಗಳೂರು ಕಡೆ MT ಹೋಗಬೇಕು. ಸ್ನೇಹಿತರೆ, MT ಹೋಗ್ತಾ ಇದ್ದೀನಿ. ಯಾಕೆಂದರೆ ಅವರು ಅಲ್ಲಿಗೆ ಸಾಕು, ಡ್ರಾಪ್ ಸಾಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದರಿಂದಾಗಿ ನಾನು ಅಲ್ಲಿಗೆ ಅವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ನಾನು ಮಂಗಳೂರಿಗೆ ಎಂಟ್ರಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ. MT ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇದು ನೀವು ರೋಡ್ ನೋಡ್ಬೋದು. ಎಲ್ಲ ರೋಡು ಈ ಥರ ಇಲ್ಲ ಸ್ನೇಹಿತರೆ. ಇದು ಒಂದು 50 ಕಿಲೋಮೀಟ್ರ್ ಕುಕ್ಕೆಯಿಂದ ಮಂಗಳೂರು ರೋಡು ಮೇನ್ ಎಂಟ್ರಿಯನ್ಸ್ ಆಗೋ ತನಕ ರೋಡು ಈ ಥರ ಇದೆ ಸ್ನೇಹಿತರೆ. ಮಂಗಳೂರು ಮೇನ್ ರೋಡ್ ಬರ್ತದೆ ಸ್ನೇಹಿತರೆ, ಹೈವೇ. ಅದು ಹೈವೇ ವರ್ಕ್ ಆಗ್ತಾ ಇದೆ, ಬಟ್ ಅದು ಇನ್ನು ಎಷ್ಟು ಟೈಮ್ ತೊಗೊಳ್ತದೋ ಗೊತ್ತಿಲ್ಲ. ಆಲ್ಮೋಸ್ಟ್ ಈಗನೇ ಒಂದು 7-8 ವರ್ಷದಿಂದನೂ ಮಾಡ್ತಾನೇ ಇದ್ದಾರೆ. ಅಂದರೆ ಅಷ್ಟೇ ಕಷ್ಟನೇ ಇದೆ ಅದು. ಯಾಕೆಂದರೆ ತುಂಬ ಕರ್ವಿಂಗ್ಸಲ್ಲಿ ತುಂಬ ಇತ್ತು ಅದರಲ್ಲಿ. ಈಗ ಅದೆಲ್ಲ ಸ್ಟ್ರೈಟ್ ಆಗ್ತಾಯಿದೆ. ಆದರೂ ಸ್ವಲ್ಪ ಲೇಟ್ ಆದರೂ ಚಿಂತೆ ಇಲ್ಲ ಸ್ನೇಹಿತರೆ. ರೋಡ್ ಮಾತ್ರ ಟಾಪ್ ಆ್ಯಂಡ್ ಟಾಪ್ ಆಗ್ತದೆ ಸ್ನೇಹಿತರೆ. ರೋಡ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಸೂಪರ್ ಆಗ್ತದೆ. ಆದರೆ ಅದು ರೋಡ್ ಏನಾದರೂ ಚೆನ್ನಾಗಿ ಮಂಗಳೂರು ಟು ಬೆಂಗಳೂರು ಹೈವೇ ಸ್ನೇಹಿತರೆ, ಅದೇನಾದರೂ ರೋಡು ಚೆನ್ನಾಗಿ ಆಯ್ತಂದರೆ ಸ್ನೇಹಿತರೆ, ಕರೆಕ್ಟ್ 6-6:30 ಗಂಟೆಗೆ ಮಂಗಳೂರು ಟು ಬೆಂಗಳೂರು ಹೋಗ್ಬೋದು ಸ್ನೇಹಿತರೆ. ಯಾಕೆಂದರೆ ರೋಡು ಹಂಗಿದೆ ಸ್ನೇಹಿತರೆ. ನೋಡ್ಬೋದು ನೀವು, ಇದು ಮೇನ್ ರೋಡು ನೋಡಿ. ವರ್ಕಿಂಗ್ ಆಗ್ತಾ ಇದೆ. ಕೆಲವೊಂದು ಫ್ಲೈಓವರ್ ಬಾಕಿ ಇದೆ, ಕೆಲವೊಂದು ಕಡೆ ಇದನ್ನು ಬಾಕಿ ಇದೆ ಸ್ನೇಹಿತರೆ. ಎಲ್ಲ ಫುಲ್ ಕಾಂಕ್ರೀಟ್ ರೋಡ್ ಹಾಕ್ತಾಯಿದ್ದಾರೆ. ಈಗ ಒಮ್ಮೆ ಹಾಕಿದರೆ ಲೈಫ್ ಲಾಂಗು ಪರ್ಮನೆಂಟು ಸೊಲ್ಯೂಷನ್ ಸ್ನೇಹಿತರೆ ಅದು. ಯಾಕೆಂತಂದರೆ ಅದು ರೋಡು ತುಂಬ ವರ್ಷಗಳಿಂದ ಡಾಮರ್ ರೋಡ್ ಇತ್ತು. ಡಾಮರ್ ರೋಡು ಅದನ್ನು ಕರ್ವಿಂಗ್ಸ್ ಸಿಕ್ಕಾಪಟ್ಟಿತ್ತು ಸ್ನೇಹಿತರೆ. ಮೊದಲೆಲ್ಲ ಸ್ನೇಹಿತರೆ ದಿನಕ್ಕೆ ಕಮ್ಮಿ ಅಂದರೂ ಆ ಸಕಲೇಶ್ವರದಿಂದ ಮಂಗಳೂರು ತನಕ ಬರುವಾಗ ಕಮ್ಮಿ ಅಂದರೂ ಒಂದು 10 ಗಾಡಿ ಆದರೂ 10 ಲಾರಿಗಳಾದರೂ ಪಾಪ ಪಲ್ಟಿ ಆಗಿರೋ ಸ್ನೇಹಿತರೆ. ಯಾಕಂದರೆ ಘಾಟ್ ರೋಡಲ್ಲಿ ಗಾಡಿ ಕಂಟ್ರೋಲ್ ಆಗೋಲ್ಲ ಸ್ನೇಹಿತರೆ. ಕಂಟ್ರೋಲ್ ಆಗೋಲ್ಲ ಅಂದರೆ ಬ್ರೇಕು ಹೀಟ್ ಆಗಿಬಿಡ್ತದೆ. ಹೀಟಾಗಿ ಬ್ರೇಕು ಸಿಕ್ಕೋದಿಲ್ಲ ಸ್ನೇಹಿತರೆ, ಮತ್ತು ಕರ್ವಿಂಗ್ಸ್ ತುಂಬ ಅಂದರೆ ತುಂಬ ಇತ್ತು ಸ್ನೇಹಿತರೆ. ಹಾಗಾಗಿ ತುಂಬ ಲಾರಿಯವರು ತುಂಬ ಲಾಭ ಏನು ದುಡಿದಿದ್ದಾರೆ ಗೊತ್ತಿಲ್ಲ ಸ್ನೇಹಿತರೆ. ಅದಕ್ಕಿಂತ ಹೆಚ್ಚಾಗಿ ಲಾಸ್ ತುಂಬ ಅನುಭವಿಸಿದ್ದಾರೆ ನಮ್ಮ ಲಾರಿಯವರು ಮತ್ತು ಬಸ್ಸಿನವರಾದರೂ ಪರವಾಗಿಲ್ಲ ಸ್ನೇಹಿತರೆ, ಲಿಮಿಟ್ ಇರ್ತದೆ ಅದಕ್ಕೆ. ಆದರೆ ಲಾರಿಗೆ ಲಿಮಿಟ್ ಇಲ್ಲ, ಟನ್ಗಟ್ಟಲೆ ಹಾಕ್ತಾರೆ. ಹಾಗಾಗಿ ಲಾರಿಗಳು ಭಾರಿ ಕಷ್ಟದಲ್ಲಿ. ನಮ್ಮ ಡ್ರೈವರ್ನವ್ರದ್ದು ಭಾರಿ ಸಾಹಸ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂತಂದರೆ ಅಂಥ ಗಾಡಿನ ಆ ಘಾಟಿ ಇಳಿಸ್ಬೇಕಂದ್ರೆ ಸುಮ್ಮನೆ ಅಲ್ಲ ಸ್ನೇಹಿತರೆ. ನಮ್ಮ ಕಾರನ್ನೇ ಅಲ್ಲಿ ಊಟಿಯಿಂದ ಕಲ್ಲಟ್ಟಿ ಘಾಟಿ ಅಂತಿದೆ ಸ್ನೇಹಿತರೆ, ಅದನ್ನು ಕೆಳಗೆ ಇಳಿಸುವಾಗಲೇ ಸಾಕಾಗ್ತದೆ. ಯಾಕೆಂದರೆ ಡೌನ್ ಇಳಿಯುವಾಗ ನಮ್ಮ ಕಾರುಗಳೇ ಬ್ರೇಕ್ ಸಿಗೋದಿಲ್ಲ ಸ್ನೇಹಿತರೆ. ಯಾಕೆಂದರೆ ಡಿಸ್ಕು ಹೀಟ್ ಆಗಿಬಿಡ್ತದೆ. ಹೀಟಾಗಿ ನಮ್ಮ ಕಾರುಗಳೇ ಬ್ರೇಕ್ ಸಿಗೋದಿಲ್ಲ. ಅದನ್ನು ನೋಡಿದರೆ ಲಾರಿಯವರು ನಿಜವಾಗ್ಲೂ ಗ್ರೇಟ್ ಸ್ನೇಹಿತರೆ. ಯಾಕೆಂದರೆ ಅಂಥ ರೋಡಲ್ಲಿ ಗಾಡಿ ತೊಗೊಂಡು ಬರ್ತಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಸ್ನೇಹಿತರೆ. ಒಂದು ಸೆಲ್ಯೂಟ್ ಕೊಡ್ಬೋದು ಅವ್ರಿಗೆ. ಯಾಕೆಂತಂದರೆ ನಮಗೆ ಕಾರುಗಳೇ ಭಾರಿ ಕಷ್ಟ ಆಗ್ತದೆ ಕೆಲವೊಂದು ಘಾಟಿಗಳಲ್ಲಿ, ಆದರೆ ಅವರು ಗ್ರೇಟ್ ಸ್ನೇಹಿತರೆ. ಇದು ಇನ್ನೂ ಸ್ವಲ್ಪ ವರ್ಷಗಳು ಮಾತ್ರ, ಆಮೇಲೆ ಎಲ್ರಿಗೂ ಸಹ ಒಳ್ಳೆಯದಾಗ್ತದೆ. ರೋಡು ಸೂಪರ್ ಆಗ್ತದೆ ಸ್ನೇಹಿತರೆ. ಈಗ ಆಲ್ಮೋಸ್ಟ್ ಮುಕ್ಕಾಲು ವಾಸಿ ರೋಡ್ ಮುಗಿದಿದೆ. ಇನ್ನು ಕೆಲವು ಕಡೆ ಬ್ರಿಡ್ಜ್ ಬಾಕಿ ಇದೆ. ಅದು ಎಲ್ಲಿ ತನಕ ಅಂದರೆ ಸ್ನೇಹಿತರೆ, ಸಕಲೇಶ್ವರ ತನಕ ಸ್ವಲ್ಪ ಅಲ್ಲಲ್ಲಿ ಬ್ಯಾಲೆನ್ಸ್ ಇದೆ ಸ್ನೇಹಿತರೆ. ಅದೆಲ್ಲ ಆಯ್ತಂದರೆ ರೋಡ್ ಮಾತ್ರ ಚೆನ್ನಾಗಿರುತ್ತೆ ಸ್ನೇಹಿತರೆ. ಟಾಪ್ ಆ್ಯಂಡ್ ಟಾಪ್ ಹೋಗ್ಬೋದು. ದೇವರನ್ನೋದು ಸ್ನೇಹಿತರೆ, ಈಗ ಅದಕ್ಕೊಂದು ಒಳ್ಳೆಯ ದಿನ ಬಂದಿದೆ. ಹಾಗೆ ಈಗೆಲ್ಲ ಒಳ್ಳೇದಾಗ್ತಾ ಇದೆ. ಇನ್ನು ಇದೆಲ್ಲ ರೋಡೆಲ್ಲ ಆಯ್ತಂದರೆ ಸ್ನೇಹಿತರೆ ನೆಮ್ಮದಿಯಿಂದ ಹೋಗ್ಬೋದು ಸ್ನೇಹಿತರೆ. ಪ್ರತಿಯೊಬ್ಬರು ಡ್ರೈವರ್ಸ್ಗಳೂ, ಲಾರಿಯವರಾಗ್ಬೋದು, ಕಾರ್ನವರಾಗ್ಬೋದು, ಬಸ್ನವರಾಗ್ಬೋದು, ಮತ್ತು 2 ವೀಲರ್ನವರು ಆಗ್ಬೋದು ಸ್ನೇಹಿತರೆ. ಯಾಕಂದರೆ 4 ಲೈನ್ಸ್ ರೋಡು, ಕಾಂಕ್ರೀಟ್ ರೋಡು, ಲೈಫ್ ಲಾಂಗ್ ಪರ್ಮನೆಂಟ್ ರೋಡು ಸ್ನೇಹಿತರೆ. ಯಾಕೆಂತಂದರೆ ಇಷ್ಟು ದಿನ ತುಂಬ ಅಂದರೆ ತುಂಬ ಕಷ್ಟ ಅನುಭವಿಸಿದ್ದಾರೆ ನಮ್ಮ ಡ್ರೈವರ್ಸ್ಗಳು. ಯಾಕೆಂದರೆ ಹೋಗೋದೇನು ಪರವಾಗಿಲ್ಲ ಸ್ನೇಹಿತರೆ, ಬರುವಾಗ ಭಾರಿ ಕಷ್ಟ. ಕೆಳಗೆ ಡೌನ್ ಇಳಿತಾರಲ್ಲ ಸ್ನೇಹಿತರೆ, ಆವಾಗ ಭಾರಿ ಕಷ್ಟ ನಮ್ಮ ಲಾರಿಯವರಿಗೆಲ್ಲ. ಆದರೆ ಈಗ ಹಂಗೇನಿಲ್ಲ ಸ್ನೇಹಿತರೆ. ಯಾಕಂದರೆ ಎಲ್ಲ ಘಾಟ್ ರೋಡ್ ಎಲ್ಲ ಇದ್ದಿದ್ದೆಲ್ಲ ಲೆವೆಲ್ ಮಾಡಿ ಸ್ಟ್ರೈಟ್ ಮಾಡಿದ್ದಾರೆ. ಆದಷ್ಟು
ಚಡವೆಲ್ಲ ತುಂಬ ಇತ್ತು ಸ್ನೇಹಿತರೆ. ಕೆಲವು ಕಡೆ ಅಪ್ಪು ಡೌನ್ ಇತ್ತು, ಕರ್ವಿಂಗ್ಸ್ ಇತ್ತು, ಅದೆಲ್ಲ ಲೆವೆಲ್ ಮಾಡಿದ್ದಾರೆ. ಕೆಲಸ ಸ್ಲೋ ಆದರೂ ಚಿಂತಿಲ್ಲ ಸ್ನೇಹಿತರೆ, ನೀಟ್ ಆ್ಯಂಡ್ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಬಾಕಿ ಇದೆ. ಇದೆಲ್ಲ ಆಯ್ತು ಅಂದರೆ ಸ್ನೇಹಿತರೆ ಸೂಪರ್ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್ ಬಾಯ್.